ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಪ್ರತಿ ವರ್ಷ ಜೂನ್ 27ರಂದು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಆಚರಿಸುತ್ತೇವೆ. ಹಾಗಾಗಿ ಅವರ ಜಯಂತಿಯ ನಿಮಿತ್ತ ನಿಮಗಾಗಿ ಪುಟ್ಟದೊಂದು ಭಾಷಣವನ್ನ ಇಲ್ಲಿ ನೀಡ್ತಾ ಇದ್ದೇನೆ. ಬನ್ನಿ ಭಾಷಣವನ್ನ ಶುರು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಇಂದು ಜೂನ್ 27, ನಮ್ಮ ಹೆಮ್ಮೆಯ ನಾಡಪ್ರಭು ಕೆಂಪೇಗೌಡರ ಜಯಂತಿ. ಕನ್ನಡಿಗರ ಹೆಮ್ಮೆಯ ರಾಜಧಾನಿ ಬೆಂಗಳೂರು ನಗರವನ್ನ ಕಟ್ಟಿದ ಮಹಾನ್ ರೂವಾರಿಯನ್ನ ಗೌರವದಿಂದ ಸ್ಮರಿಸುವ ಸುದಿನವಿದು. ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಕೆಂಪೇಗೌಡರು ಕೇವಲ ಒಬ್ಬ ಆಡಳಿತಗಾರರಾಗಿರಲಿಲ್ಲ, ಬದಲಾಗಿ ಅಪ್ರತಿಮ ಶೂರರು ಹಾಗೂ ಅತ್ಯುತ್ತಮ ದೂರದೃಷ್ಟಿಯುಳ್ಳ ನಾಯಕರಾಗಿದ್ದರು. 1537ರಲ್ಲಿ ಅವರು ಭವಿಷ್ಯದ ಕನಸು ಕಂಡು ನಿರ್ಮಿಸಿದ ಬೆಂಗಳೂರು ಇಂದು ಜಾಗತಿಕ ಮಟ್ಟದಲ್ಲಿ ತಂತ್ರಜ್ಞಾನ ಮತ್ತು ವಿಜ್ಞಾನದ ತೊಟ್ಟಿಲಾಗಿ ಬೆಳೆದು ನಿಂತಿದೆ. ಅಂದು ಅವರು ಅತ್ಯಂತ ಕಾಳಜಿಯಿಂದ ನಿರ್ಮಿಸಿದ 100 ಕೆರೆಗಳು, ಕಟ್ಟಿಸಿದ ಸುಂದರ ದೇವಾಲಯಗಳು ಹಾಗೂ ವಿಭಿನ್ನ ವೃತ್ತಿಗಳಿಗೆ ಮೀಸಲಾಗಿ ರೂಪಿಸಿದ ಹಲವಾರು ಪೇಟೆಗಳು ಅವರ ಸುಲಲಿತ ಆಡಳಿತಕ್ಕೆ ಅಚ್ಚಳಿಯದ ಸಾಕ್ಷಿಯಾಗಿವೆ. ಅವರು ಯಾವುದೇ ಜಾತಿ ಧರ್ಮಗಳ ಭೇದವಿಲ್ಲದೆ ಸರ್ವರಿಗೂ ಸಮಾನವಾದ ಅವಕಾಶಗಳನ್ನು ಒದಗಿಸಿಕೊಟ್ಟರು. ನಾಡಿನ ಒಳಿತಿಗಾಗಿ ಅವರು ನೀಡಿದ ಕೊಡುಗೆಗಳು ಮತ್ತು ತೋರಿದ ಆದರ್ಶಗಳು ಇಂದಿಗೂ ನಮಗೆಲ್ಲ ದಾರಿದೀಪವಾಗಿವೆ. ಈ ಪವಿತ್ರವಾದ ದಿನದಂದು ಕೆಂಪೇಗೌಡರ ಶ್ರಮ, ದೂರದೃಷ್ಟಿ ಮತ್ತು ಸಮಾನತೆಯ ಮೌಲ್ಯಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಾಮಾಣಿಕ ಸಂಕಲ್ಪವನ್ನು ನಾವೆಲ್ಲರೂ ಮಾಡೋಣ. ನಿಮಗೆಲ್ಲರಿಗೂ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದಗಳು.